ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈಗಾಗಲೇ ಕೆಲವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜೋರಾಗಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಮೊನ್ನೆಷ್ಟೇ ಹುಬ್ಬಳ್ಳಿಯಲ್ಲಿ ಸುಮಾರು 31 ವರ್ಷಗಳ ಹಳೆಯ ಪ್ರಕರಣವನ್ನು 1992ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬರನ್ನು ಜೈಲಿಗೆ ಕಳಿಸಲಾಯಿತು. ಇಷ್ಟಕ್ಕೆ ಇದೆಲ್ಲ ಮುಗಿಯುತ್ತೆ, ಈ ರಾಜಕೀಯ ಇವೆಲ್ಲ ನಡೀತಾ ಇರುತ್ತೆ ಅಂತ ಹೇಳ್ತಾ ಇರುವಾಗಲೇ ಈಗ ಇನ್ನೊಂದು ಹಳೆ ಕೇಸ್ ಸದ್ದು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಮರುತನಿಖೆಗೆ ಒಪ್ಪಿಸಿದೆ ಅನ್ನುವಂಥ ಆರೋಪ ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಇಷ್ಟಕ್ಕೂ ಇದು ದತ್ತಪೀಠಕ್ಕೆ ಸಂಬಂಧಿಸಿರುವಂತಹ ಪ್ರಕರಣ. ಏನಿದು ಹೊಸ ಕಾಂಟ್ರವರ್ಸಿ ಅನ್ನೋದರ ಬಗೆಗಿನ ಸಂಪೂರ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. 31 ವರ್ಷಗಳ ಬಳಿಕ ಹುಬ್ಬಳ್ಳಿಯ ಕರಸೇವಕನ ಕೇಸ್ ರೀಓಪನ್ ಮಾಡಿದ ಸರ್ಕಾರ ಈಗ ಬಿಜೆಪಿಯವರ ಕೆಂಗಣ್ಣಿಗೆ ಸಿಲುಕಿದೆ. ಆದರೂ ಸರ್ಕಾರ ಸುಮ್ಮನಾಗ್ತಿಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದೆ ಸರ್ಕಾರ. ಅದೇ 7 ವರ್ಷಗಳ ಹಿಂದೆ ದತ್ತಪೀಠ ಹೋರಾಟದಲ್ಲಿ ಗೋರೆ ಒಡೆದಿದ್ದ ಹಿಂದೂಪರ ಸಂಘಟನೆಗಳ ಹೋರಾಟಗಾರರ ಕೇಸನ್ನ ರೀಓಪನ್ ಮಾಡಿದೆ. ಏನಿದು 2017ರ ದತ್ತಪೀಠ ಗೋರಿ ಕೇಸ್. ಡಿಸೆಂಬರ್ 3, 2017ರಂದು ನಡೆದಿದ್ದ ಘಟನೆ ಇದು. ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ನಿಷೇಧಿತ ಪ್ರದೇಶ ಘೋಷಣೆಯಾಗಿತ್ತು. ಆ ನಿಷೇಧಿತ ಪ್ರದೇಶಕ್ಕೆ ನುಗ್ಗಿದ್ದ ಹಿಂದೂ ಕಾರ್ಯಕರ್ತರು ನಿಷೇಧಿತ ಪ್ರದೇಶದಲ್ಲಿದ್ದ ಗೋರಿಗಳನ್ನು ಧ್ವಂಸ ಮಾಡಿದ್ರು. ಗೋರಿಗಳನ್ನು ಧ್ವಂಸ ಮಾಡಿ ಭಗವಧ್ವಜ ಹಾರಿಸಿದ್ರು ಹಿಂದೂ ಸದಸ್ಯರು. ಆಮೇಲೆ ಮುಸ್ಲಿಂ ಸಮುದಾಯದವರ ಆಕ್ರೋಶ ಹೆಚ್ಚಾಯಿತು. ಕೊನೆಗೆ 14 ಜನರ ಮೇಲೆ ಕೇಸ್ ಕೂಡ ದಾಖಲಾಯಿತು. ಆದರೆ ಬಿಎಸ್ವೈ ಸಿಎಂ ಆಗಿದ್ದಾಗ 14 ಜನರ ಮೇಲಿದ್ದ ಕೇಸನ್ನ ಹಿಂಪಡೆದಿದ್ರು. ಈಗ ಅದೇ ಕೇಸ್ಗೆ ಮತ್ತೆ ಮರುಜೀವ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಪೊಲೀಸರು ಕೋರ್ಟ್ ಮೂಲಕ 14 ಜನರಿಗೆ ಸಮನ್ಸ್ ಜಾರಿ ಮಾಡಿದ್ದು, ಜನವರಿ 8ಕ್ಕೆ 14 ಜನ ಆರೋಪಿಗಳು ವಿಚಾರಣೆಗೆ ಬರಬೇಕು, ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ಉಲ್ಲೇಖಿಸಲಾಗಿದೆ. ನ್ಯಾಯಾಲಯದಲ್ಲಿ ಯಾವಿದ್ದು ಆ ಪ್ರಕರಣಗಳು ಹಿಂಪಡೆದಾಗಿದೆ. ಬಟ್ ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗದಲ್ಲೇ ಇದ್ದಿದ್ದರಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ. ಪ್ರಕರಣ ನ್ಯಾಯಾಲಯಕ್ಕೆ ಬಂದಿದ್ರೆ ಇದು ಹಿಂಪಡೆದಾಗೋಗಿರೋದು. ಇವರು ಚಾರ್ಜ್ ಶೀಟ್ ಹಾಕೇ ಇಲ್ವಲ್ಲ. ಈ ಪ್ರಕರಣ ಕೂಡ ಹಿಂಪಡೆಯಕ್ಕೆ ಸಲ್ಲಿಕೆ ಆಗಿದೆ. ದತ್ತಪೀಠದ ಹೆಸರಲ್ಲಿ ನಡೆಯುತ್ತಿರುವ ಹೋರಾಟ ಇವತ್ತು ನಿನ್ನೆಯದಲ್ಲ, ತಲತಲಾಂತರದ್ದು. 1989ರಲ್ಲಿ ದರ್ಗಾ ಎಂದು ಘೋಷಿಸಿತ್ತು ಮುಜರಾಯಿ ಇಲಾಖೆ. 1990ರಲ್ಲಿ ದತ್ತಪೀಠ ಮಾಡಲು ಸಂಘ ಪರಿವಾರ ಪ್ರಯತ್ನಿಸಿತು. 1997ರಲ್ಲಿ ದತ್ತಪೀಠ ಹೋರಾಟಕ್ಕೆ ವಿಎಚ್ಪಿ ಬಜರಂಗ್ ದಳ ಎಂಟ್ರಿ ಕೊಟ್ಟಾಗ ವಿವಾದ ಭುಗಿಲೆದ್ದಿತ್ತು. 2003ರಲ್ಲಿ ಬಿಜೆಪಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿತು. ಆದರೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹೈಕೋರ್ಟ್ ಸೂಚನೆ ನೀಡಿತು. 2008ರಲ್ಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿತು. 2010ರಲ್ಲಿ ಮುಜರಾಯಿ ಆಯುಕ್ತರಿಂದ ಸಾರ್ವಜನಿಕ ವಿಚಾರಣೆ ಮಾಡಿ ಆ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಯಿತು. 2015ರಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ರಚನೆಯಾಯಿತು. 2017ರಲ್ಲಿ ನಿಷೇಧಿತ ಪ್ರದೇಶದಲ್ಲಿ ಭಗವಧ್ವಜ ಹಾರಿಸಿದ ಪರಿಣಾಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿತ್ತು. 2018ರಲ್ಲಿ ದತ್ತಾತ್ರೇಯ ಸಂವರ್ಧನಾ ಸಮಿತಿ ರಿಟ್ ಅರ್ಜಿ ಹಾಕ್ಕೊಂಡಿತ್ತು. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ನೀಡಿತ್ತು ಹೈಕೋರ್ಟ್. ಬಳಿಕ 2023ರಲ್ಲಿ 2 ಧರ್ಮಗಳ ಪೂಜೆಗೆ ಅವಕಾಶ ನೀಡಲಾಗಿದೆ. 2017ರಲ್ಲಿ ನಿಷೇಧಿತ ಪ್ರದೇಶದಲ್ಲಿ ಭಗವಧ್ವಜ ಹಾರಿಸಿದ ಕೇಸ್ ಸಂಬಂಧ ಈಗ ಸಮನ್ಸ್ ನೀಡಿರುವುದು ಇದು ಸಹಜವಾಗಿ ಬಿಜೆಪಿಯನ್ನು ಕೆರಳಿಸಿದೆ. ಕಲಬುರಗಿಯಲ್ಲಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ 31 ವರ್ಷದ ಹಳೆ ಪ್ರಕರಣ ಕೆದಕಿದ್ದಾರೆ, ಮರುಜೀವ ಕೊಟ್ಟಿದ್ದಾರೆ. ಇದು 7 ವರ್ಷದ್ದು ಹಳೆ ಪ್ರಕರಣವನ್ನು ಕ್ಲೋಸ್ ಆಗಿದ್ದನ್ನು ಮತ್ತೆ ಸಮನ್ಸ್ ಕೊಟ್ಟಿದ್ದಾರೆ. ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರದ ನೀತಿಯೇ ಮತಾಂಧರಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ನೀತಿ. ಆ ಮತಾಂಧರಿಗೆ ಕುಮ್ಮಕ್ಕು ಕೊಡೋ ರೀತಿಯಲ್ಲೇ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ. ನನ್ನ ಆಡಳಿತದಲ್ಲಿ ಹಿಂದೂಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನೀವು ಎಲ್ಲರೂ ಲೇಬಲನ್ನು ಹಚ್ಚಿಕೊಂಡು ಈ ಕಾಂಗ್ರೆಸ್ಸಿನ ಮಂತ್ರಿಗಳು, ಶಾಸಕರು ಸಮಾಜದಲ್ಲಿ ಓಡಾಡ್ತೀರಾ. ಜನತೆ ನಿಮ್ಮನ್ನು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಬುದ್ಧಿಯನ್ನು ಕಾಂಗ್ರೆಸ್ಸಿಗೆ ಕಲಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ವಿವಾದ ಹೆಚ್ಚಾಗುತ್ತಲೇ ಸರ್ಕಾರ ಸ್ಪಷ್ಟನೆ ನೀಡಿದೆ. ಗೋರಿ ಧ್ವಂಸ ಪ್ರಕರಣ ರೀಓಪನ್ ಮಾಡಿಲ್ಲ. 2017ರಲ್ಲಿ ದಾಖಲಾಗಿದ್ದ ಪ್ರಕರಣದ ತನಿಖೆ ಆಗ್ತಿದ್ದು ಸಹಜ ಕಾನೂನು ಪ್ರಕ್ರಿಯೆಯಂತೆಯೇ ಸಮನ್ಸ್ ನೀಡಲಾಗಿದೆ. ವಿಚಾರಣೆಗೆ 2023ರ ಸೆಪ್ಟೆಂಬರ್ 7ರಂದು ಸರ್ಕಾರ ಅನುಮತಿ ನೀಡಿತ್ತು. 2023ರ ಅಕ್ಟೋಬರ್ 24ರಂದು ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಯಾವುದೇ ಪ್ರಕರಣದಲ್ಲಿ ಸಹಜವಾಗಿ ನಡೆಯುವ ಪ್ರಕ್ರಿಯೆ ಇದು. ಪ್ರಕರಣದ ಮರುತನಿಖೆಗೆ ಸರ್ಕಾರ ಮುಂದಾಗಿದೆ ಎನ್ನುವುದು ತಪ್ಪು ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ.
ಈ ಮಧ್ಯೆ ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷನ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ಲಕ್ಷ್ಮೀಕಾಂತ್ ಸ್ವಾದಿ ಮೇಲೆ ಆರ್ಜಿ ನಗರ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ. ಪಠಾಣ್ ಚಿತ್ರ ಪ್ರದರ್ಶನಕ್ಕೆ ವಿರೋಧಿಸಿ ಹೋರಾಟ ನಡೆಸಿದ್ದ ಸಂಬಂಧ ಕೇಸ್ ಆಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.